ಸ್ನೇಹಿತರೆ, ಇವತ್ತು ನಾವು ಗೂಗಲ್ ಮ್ಯಾಪ್ನಲ್ಲಿ ಯಾವುದಾದ್ರೂ ಒಂದು ಸ್ಥಳದ ದೂರವನ್ನು ಯಾವ ರೀತಿ ನಾವು ಚೆಕ್ ಮಾಡೋದು ಅಂತ ಹೇಳ್ತೀನಿ. ಯಾವುದಾದ್ರೂ ಒಂದು ಊರಿನ ದೂರ ಇರಬಹುದು ಅಥವಾ ಯಾವುದಾದ್ರೂ ಒಂದು ಪ್ಲೇಸ್ನ ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಯಾವ ರೀತಿ ನಾವು ಚೆಕ್ ಮಾಡೋದು ಅನ್ನೋದನ್ನು ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಹೊಸ ವರ್ಷನ್ನಲ್ಲಿ ಗೂಗಲ್ ಮ್ಯಾಪ್ನ ಒಂದು ಹೊಸ ವರ್ಷನ್ ಏನಿದೆ ಅದರಲ್ಲಿ ನಿಮಗೆ ದೂರವನ್ನು ನೋಡೋದಕ್ಕೆ ಏನಾದರೂ ಕನ್ಫ್ಯೂಸ್ ಆಗ್ತಾ ಇದೆ ಅಥವಾ ಸಾಧ್ಯ ಆಗ್ತಾ ಇಲ್ಲ ಅಂದರೆ ನಾನು ಅದರ ವಿಧಾನವನ್ನು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಾಗಿ ಮೊದಲು ನೀವು ಗೂಗಲ್ ಮ್ಯಾಪ್ನ ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಈ ರೀತಿ ಮ್ಯಾಪ್ ಓಪನ್ ಆಗಿದೆ ಸ್ನೇಹಿತರೆ. ಆದ ನಂತರದಲ್ಲಿ ಅದಕ್ಕಾಗಿ ನಾವು ಮೊದಲು ಲೊಕೇಶನ್ ಆನ್ ಮಾಡಬೇಕಾಗುತ್ತೆ. ಲೊಕೇಶನ್ ಆನ್ ಮಾಡಿದರೆ ಮಾತ್ರ ನಾವು ನಮಗೆ ಆ ಒಂದು ಸ್ಥಳದ ದೂರಿನ ಒಂದು ಮಾಹಿತಿ ಅನ್ನೋದು ಸಿಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಒಂದು ಲೊಕೇಶನ್ ಅಂತ ಈ ಕಡೆಗೆ ಇರುತ್ತೆ. ಆ ಒಂದು ಲೊಕೇಶನನ್ನು ನೀವು ಕಂಪಲ್ಸರಿ ಆನ್ ಮಾಡಬೇಕು. ಗೂಗಲ್ ಮ್ಯಾಪ್ನ ಯೂಸ್ ಮಾಡ್ತಿರ್ಬೇಕಾದ್ರೆ ಆನ್ ಮಾಡಿದ ನಂತರದಲ್ಲಿ ನಾವು ಇರುವಂಥ ಲೊಕೇಶನ್ನ ಇದು ತಗೊಂಡಿದೆ ಸ್ನೇಹಿತರೆ. ನಂತರದಲ್ಲಿ ಇಲ್ಲಿ ಸರ್ಚ್ ಏನಿದೆ ಇದರಲ್ಲಿ ನಾವೊಂದು ಯಾವ ಒಂದು ಸ್ಥಳದ ಒಂದು ದೂರವನ್ನು ಅಳಿಬೇಕಾಗಿದೆ ಆ ಒಂದು ಸ್ಥಳದ ಹೆಸರನ್ನ ಇಲ್ಲಿ ಬರೀಬೇಕು. ನಾನು ಉದಾಹರಣೆಗೆ ಯಾವುದಾದ್ರೂ ಒಂದು ಊರಿನ ಹೆಸರನ್ನ ಇಲ್ಲಿ ತಗೋತೀನಿ. ಬೆಂಗಳೂರು ಅಂತ ನಾನು ಟೈಪ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ನಾನು ಇರುವಂಥ ಸ್ಥಳದಿಂದ ಬೆಂಗಳೂರು ಎಷ್ಟು ದೂರ ಇದೆ ಅನ್ನೋದನ್ನು ನಾನು ನೋಡಬೇಕಾಗಿದೆ. ಈ ರೀತಿ ನೋಡ್ಬೋದು. ಆ ಒಂದು ಸ್ಥಳ ಓಪನ್ ಆಗಿದೆ. ಓಪನ್ ಆದ ನಂತರದಲ್ಲಿ ಇಲ್ಲಿ ನೀವು ಇನ್ನೂ ಹೆಚ್ಚಿನ ಫರ್ದರ್ ಡೀಟೇಲ್ಸ್ಗಾಗಿ ಇದನ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಇಲ್ಲಿ ಸ್ಯಾಟಲೈಟ್ ಮೋಡನ್ನು ಆನ್ ಮಾಡ್ಕೋತೀನಿ. ಇಲ್ಲಿ ನೋಡಿ, ಈಗ ಇಲ್ಲಿ ಒಂದು ಸಿಂಬಲ್ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಯಾಟಲೈಟ್ ಮೋಡನ್ನು ಆನ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಆನ್ ಮಾಡಿದರೆ ಸಂಪೂರ್ಣ ಅಂತ ನಮ್ಮ ಒಂದು ಸ್ಥಳದ ಏರಿಯಾದ ಒಂದು ವ್ಯೂ ಕಾಣ್ತಾ ಇದೆ. ನಂತರದಲ್ಲಿ ಇಲ್ಲಿ ಏನು ಬೆಂಗಳೂರು ಅಂತ ಇದೆ, ಬೆಂಗಳೂರು ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಡೈರೆಕ್ಷನ್ಸ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಅಂದರೆ ಎಷ್ಟು ದೂರ ಅನ್ನೋದು ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಡೈರೆಕ್ಷನ್ಸ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗಡೆ 518 ಕಿಲೋಮೀಟರ್ ಅಂತ ಬರ್ತಾ ಇದೆ ಸ್ನೇಹಿತರೆ. ನಾವು ಎಷ್ಟು ದೂರ ಆ ಒಂದು ಪ್ರಯಾಣಿಸಲು ಸಮಯ ಎಷ್ಟು ಬೇಕು ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು 518 ಕಿಲೋಮೀಟ್ರು. ಅದನ್ನು ಪ್ರಯಾಣ ಮಾಡೋದಕ್ಕೆ 9 ಗಂಟೆ ಬೇಕು ಅಂತಾನು ಕೂಡ ನಾವು ನಮಗೆ ತೋರಿಸ್ತಾ ಇದೆ. ಇಲ್ಲಿ ಮೇಲ್ಗಡೆ ಕಾರ್ ಅಂತ ಇದೆ ಸ್ನೇಹಿತರೆ, ಮತ್ತು ಬೈಕ್, ಆಮೇಲೆ ಟ್ರೈನು, ಅದೇ ರೀತಿ ಇಲ್ಲಿ ಕಾಲ್ನಡಿಗೆ ಮೂಲಕ ಹೋದರೆ ಎಷ್ಟು ಸಮಯ ಬೇಕು ಅನ್ನೋದನ್ನು ಕೂಡ ತೋರಿಸ್ತಾ ಇದೆ. ಇಲ್ಲಿ ಕಾರ್ ಮೂಲಕ ಒಂದು ರೋಡ್ ಬೇರೆ ತೋರಿಸುತ್ತೆ. ನೀವು ಬೈಕ್ ಮೂಲಕ ಹೋಗ್ತಾ ಇದ್ದರೆ ಬೈಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ನೀವು ಕಾಲ್ನಡಿಗೆ ಮೂಲಕ ಹೋಗ್ತಾ ಇದ್ದರೆ ಕಾಲ್ನಡಿಗೆನ ಸೆಲೆಕ್ಟ್ ಮಾಡಿದರೆ ಅದರ ಒಂದು ರೂಟ್ ಬೇರೆ ತೋರಿಸುತ್ತೆ, ಅದರ ದೂರನೂ ಕೂಡ ಬೇರೆ ತೋರಿಸುತ್ತೆ. ನೋಡ್ಬೋದು 463 ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ. ಆಮೇಲೆ ಬೈಕ್ ಮೇಲೆ ಹೋದರೆ ಅದರ ದೂರನೂ ಕೂಡ ಬೇರೆ ತೋರಿಸುತ್ತೆ, ಯಾಕೆಂದರೆ ಬೈಕ್ ಹೋಗುವಂಥ ಸ್ಥಳಗಳನ್ನ ಅದು ರಿಕಮೆಂಡ್ ಮಾಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು 493 ಕಿಲೋಮೀಟರ್ ಅಂತ ಇದು ತೋರಿಸ್ತಾ ಇದೆ. ನಂತರದಲ್ಲಿ ಇಲ್ಲಿ ಕಾರ್ ಮೂಲಕ ನಾನು ಸೆಲೆಕ್ಟ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಅದು 518 ಅಂದರೆ ಕೆಲವು ಸ್ಥಳಗಳಲ್ಲಿ ಕಾರ್ ಹೋಗೋದಿಲ್ಲ, ಹಾಗಾಗಿ ಅದು ಬೇರೆ ಕಾರ್ಗಾಗಿ ಬೇರೆ ರೊಟೇಷನ್ ತೋರಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಟೋಲ್, ಅಲ್ಲಿಗೆ ಹೋಗೋದಕ್ಕೆ ಟೋಲ್ ಎಷ್ಟಾಗುತ್ತೆ ಅದನ್ನು ಕೂಡ ಇಲ್ಲಿ ತೋರಿಸುತ್ತೆ, ಟೋಲ್ ಅನ್ನೋದು. ನಂತರದಲ್ಲಿ ಇಲ್ಲಿ ಸ್ಟಾರ್ಟ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ನಮ್ಮ ಒಂದು ಜರ್ನಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಾವು ನಮ್ಮ ವಾಹನವನ್ನು ಚಲಾಯಿಸೋದಕ್ಕೆ ಸ್ಟಾರ್ಟ್ ಮಾಡಬಹುದು. ಮಾಡಿದರೆ ಅದು ನಮಗೆ ಅದರ ರೂಟನ್ನು ತೋರಿಸ್ತಾ ಹೋಗುತ್ತೆ. ನಂತರದಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಸ್ಥಳದ ದೂರನ ಬೇರೆ ಬೇರೆ ರೂಟ್ಗಳಲ್ಲಿ ಬೇರೆ ಬೇರೆ ದೂರವನ್ನು ಅದು ತೋರಿಸುತ್ತೆ. ಅಂದರೆ ಒಂದು ಊರಿಗೆ ಹೋಗೋದಕ್ಕೆ ಬೇರೆ ಬೇರೆ ರೂಟೇಷನ್ಸ್ಗಳಿರುತ್ತೆ. ಪ್ರತಿಯೊಂದು ರೂಟೇಷನ್ಸ್ ಎಷ್ಟು ದೂರ ಆಗುತ್ತೆ ಏನು ಅನ್ನೋದನ್ನು ಅದು ತೋರಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಬೇರೆ ಬೇರೆ ರೂಟ್ ತೋರಿಸ್ತಾ ಇದೆ. ಯಾವ ರೂಟ್ ಸ್ಲೋ ಆಗುತ್ತೆ, ಯಾವ ರೂಟ್ ಫಾಸ್ಟ್ ಆಗುತ್ತೆ ಅದನ್ನು ಕೂಡ ಅದು ತೋರಿಸುತ್ತೆ. ಈ ಕಡೆಗೆ ನೋಡ್ಬೋದು, ನಾವು ಇದನ್ನು ರೂಟೇಷನ್ ಚೇಂಜ್ ಮಾಡ್ಕೋಬಹುದು. ಈ ಕಡೆಗೂ ಕ್ಲಿಕ್ ಮಾಡಿಬಿಟ್ಟು ಅದರ ದೂರನೂ ಎಷ್ಟು ಅಂತ ನಾವು ನೋಡಬಹುದು. ಈ ರೀತಿ ಬೇರೆ ಬೇರೆ ರೂಟ್ಗಳಿಗೆ ಬೇರೆ ಬೇರೆ ಒಂದು ವಿಧಾನದಲ್ಲಿ ಅದು ನಮಗೆ ತೋರಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಬೇರೆ ಬೇರೆ ಕಡೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ಪೀಕರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅದರ ಒಂದು ನೋಟಿಫಿಕೇಷನ್ಸ್ ಕೂಡ ಆನ್ ಮಾಡ್ಕೋಬೋದು. ಅಂದರೆ ನೀವು ಇದನ್ನು ಆನ್ ಮಾಡಿದರೆ ನಿಮಗೆ ಒಂದು ಮ್ಯಾಪ್ನಲ್ಲಿ ಹೇಳ್ತಾ ಹೋಗುತ್ತೆ, ಲೆಫ್ಟ್ ತೊಗೊಳ್ಳಿ, ರೈಟ್ ತೊಗೊಳ್ಳಿ ಅಂತ. ಈ ರೀತಿ ನಿಮಗೆ ಡೈರೆಕ್ಷನ್ಸ್ಗಳನ್ನ ಕೊಡ್ತಾ ಹೋಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನೀವು ಈ ಒಂದು ಗೂಗಲ್ ಮ್ಯಾಪ್ನ ತುಂಬಾ ಈಸಿಯಾಗಿ ಯೂಸ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.